ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದು ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು. ನಾವು ಯಾರಿಗಾರು ಒಬ್ರಿಗೆ ಹೆಲ್ಪ್ ಮಾಡಬೇಕು ಅಂದರೆ ಈ ಥರ ವಿಡಿಯೋಸ್ನ ಒಬ್ಬರಿಂದ ಒಬ್ರಿಗೆ ಶೇರ್ ಮಾಡಿದ್ರೆ ದೊಡ್ಡ ಸಹಾಯ ಅಂತ ಹೇಳ್ಬೋದು. ಅಂಥ ಇನ್ಫಾರ್ಮೇಷನ್ ವಿಡಿಯೋ ಇದು. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋನ ನೀವು ಮಿಸ್ ಮಾಡ್ದಂಗೆ ನೋಡಲೇಬೇಕು. ಹಾಗೆ ನೋಡಿದ್ಮೇಲೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಜನಕ್ಕೆ ರೀಚ್ ಆಗಬೇಕು. ಇದರಿಂದ ಏನೆಲ್ಲ ಯೂಸಸ್ ಇದೆ, ಏನೆಲ್ಲ ಡಿಸ್ಅಡ್ವಾಂಟೇಜಸ್ ಇದೆ ಅಂತ ನಾನು ಇವತ್ತಿನ ವಿಡಿಯೋ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ನಿಮ್ಗಾಗಲೇ ಈಗ ತಮ್ಮನೇಲಿ ನೋಡಿ ವಿಷಯ ಗೊತ್ತಾಗಿರುತ್ತೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹಾಗಿದ್ರೆ ಫುಲ್ ಡೀಟೇಲ್ಸ್ ಆಗಿ ಇದ್ರ ಬಗ್ಗೆ ನಾನು ಈ ವಿಡಿಯೋಲಿ ತೋರಿಸ್ತಾ ಹೋಗ್ತೀನಿ. ಮಿಸ್ ಮಾಡದೆ ಕೊನೆವರೆಗೂ ಈ ವಿಡಿಯೋನ ನೋಡಿ. ವಿಷಯ ಬಂದು ನನಗೆ ಮೊನ್ನೆ ಒಂದು ಪೋಸ್ಟ್ ಬಂತು. ಇದೇ ಥರ ನಿಮಗೂ ಕೂಡ ತುಂಬ ಜನಕ್ಕೆ ಇದೇ ಥರ ಪೋಸ್ಟ್ಗಳು ಬಂದಿರುತ್ತೆ. ಕೆಲವೊಬ್ರಿಗೆ ಬಂದಿಲ್ಲ ಅಂದರೆ ಮುಂದೆ ಬರೋ ಚಾನ್ಸಸ್ ತುಂಬ ಇರುತ್ತೆ. ಆ ಟೈಮಲ್ಲಿ ಏನು ಮಾಡಬೇಕು ಅಂತ ನೀವು ಇವತ್ತಿನ ವಿಡಿಯೋ ನೋಡಿಕೊಂಡ್ರೆ ನಿಮ್ಗೆ ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ಅದರಿಂದ ತುಂಬಾ ಯೂಸಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಪೋಸ್ಟ್ ಬಂದಿದ್ದ ತಕ್ಷಣ ಎಂಥವ್ರಿಗೂ ಕೂಡ ಪ್ಯಾನಿಕ್ ಆಗಿಬಿಡ್ತಾರೆ. 2 ಮಿನಿಟ್ಸು ಪ್ಯಾನಿಕ್ ಆಗ್ತಾರೆ, ಎಕ್ಸೈಟ್ ಆಗಿಬಿಡ್ತಾರೆ. ಸೊ ಅಂಥ ವಿಷಯ ಇರುತ್ತೆ ಇಲ್ಲಿ. ಸೊ ಆ ಎಕ್ಸೈಟಲ್ಲಿ ನಾವು ಮೈ ಮರಿಬಾರ್ದು. ಆದಷ್ಟು ಪ್ರಜ್ಞಾವಂತರಾಗಿ ಯೋಚನೆ ಮಾಡಿ ಮುಂದಿನ ಡಿಸಿಷನ್ನ ತೊಗೋಬೇಕಾಗತ್ತೆ. ಸೊ ನನಗೆ ಮೊನ್ನೆ ಪೋಸ್ಟ್ ಬಂತು. ಸೊ ನಾನು ಯಾವುದೋ ಈಗ ಇನ್ಶೂರೆನ್ಸ್ದು ಅದು ಇದು ಮಾಡಿಸಿರ್ತೀವಲ್ಲ, ಸೊ ಅದ್ರದ್ದು ಯಾವುದೋ ಬಾಂಡು ಏನೋ ಬಂದಿರುತ್ತೆ ಅಂದ್ಕೊಂಡು ನಾನು ರಿಸೀವ್ ಮಾಡಿಕೊಂಡೆ. ಇದು ಬಂದು ನನ್ನ ಅಡ್ರೆಸ್ಸಲ್ಲೇ ಬಂದಿತ್ತು. ಸೊ ನಾನು ರಿಸೀವ್ ಮಾಡಿಕೊಂಡೆ. ಸೊ ನೋಡಿ ಇಲ್ಲಿ ನಿಮ್ಮದು EMS ಸ್ಪೀಡ್ ಪೋಸ್ಟ್ ಅಂತ ಈಗ ಏನು ರಿಜಿಸ್ಟ್ರ್ ಪೋಸ್ಟ್ ಬರುತ್ತಲ್ಲ ಅದೇ ರೀತಿಯೇ ಬಂತು. ಸರಿ ಆಯಿತು ಅಂತ ಸೈನ್ ಮಾಡಿ ತೊಗೊಂಡೆ. ಓಪನ್ ಮಾಡಿ ನೋಡಿದ್ರೆ ಈ ರೀತಿ ಲೆಟರ್ ಬಂದಿತ್ತು. ಮೀಶೋಯಿಂದ ಲೆಟರ್ ಕಳಿಸಿದ್ದಾರೆ. ಸೊ ನಂದು ಫೋನ್ ನಂಬರ್ ಸಮೇತ ನಂದು ಕಂಪ್ಲೀಟ್ ಏನು ಅಡ್ರೆಸ್ ಇದೆಯೋ ಅದನ್ನ ಫುಲ್ ಕಂಪ್ಲೀಟ್ ಅಡ್ರೆಸ್ನೇ ಮೆನ್ಷನ್ ಮಾಡಿದ್ದಾರೆ. ಸೊ ನಾನು ಕೆಳಗಡೆ ಓದ್ತಾ ಹೋಗ್ತೀನಿ ಏನೇನಿದೆ ಅಂತ. ಅದರೊಳಗಡೆ ಬಂದು ಈ ಸ್ಕ್ರ್ಯಾಚ್ ಕಾರ್ಡ್ ಆ್ಯಂಡ್ ವಿನ್ ಅನ್ನೋದನ್ನ ಕೊಟ್ಟಿದ್ರು. ಸೊ ನಾವು ಎಕ್ಸೈಟ್ ಆಗ್ತೀವಿ 1-2 ಮಿನಿಟ್ಸು ಅನ್ನೋದು ಈ ಸ್ಕ್ರ್ಯಾಚ್ ಕಾರ್ಡ್ ನೋಡೇ. ಸೊ ಆ 2 ಮಿನಿಟ್ಸ್ ಎಕ್ಸೈಟ್ ಆದಮೇಲೆ ನಾವು ಆದಷ್ಟು ಮೈ ಮರಿಬಾರ್ದು. ಆದಷ್ಟು ಪ್ರಜ್ಞೆ ಇಟ್ಕೊಂಡು ಮುಂದಿನ ಡಿಸಿಷನ್ನ ತೊಗೋಬೇಕು. ಯಾಕಂತಂದರೆ ಇಲ್ಲಿ ಸ್ಕ್ರ್ಯಾಚ್ ಕಾರ್ಡು ಈಗ ಮೀಶೋಯಿಂದ ಬಂದಿದ್ದಾರೆ. ಇಲ್ಲಿ ಏನು ಕಾರ್ಡಲ್ಲಿ ಏನು ಮೀಶೋ ಅಥವಾ ಯಾವುದು ಪರ್ಟಿಕ್ಯುಲರಾಗಿ ಅಲ್ಲಿ ಕಾರ್ಡಲ್ಲಿ ಏನೂ ಮೆನ್ಷನ್ ಮಾಡಿಲ್ಲ. ಜಸ್ಟ್ ಸ್ಕ್ರ್ಯಾಚ್ ಕಾರ್ಡ್ ಥರ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ಪ್ರೈಸ್ ಬಂದು 14,51,000 ಕೊಟ್ಟಿದ್ದಾರೆ. ಸೆಕೆಂಡ್ ಪ್ರೈಸ್ ಬಂದು ಆಲ್ಟೋ ಕಾರ್ ಕೊಟ್ಟಿದ್ದಾರೆ. ಥರ್ಡ್ ಪ್ರೈಸ್ ಬಂದು ಆ್ಯಕ್ಟಿವ್ ಅಂತ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ನೀಟಾಗಿ ಮೆನ್ಷನ್ ಮಾಡಿ ಒಂದು ಕಾರ್ಡ್ನ ಕೊಟ್ಟಿದ್ದಾರೆ, ಸ್ಕ್ರ್ಯಾಚ್ ಕಾರ್ಡು. ಸೊ ನಾನಿಲ್ಲಿ ಸ್ಕ್ರ್ಯಾಚ್ ಇಯರ್ ಅಂತ ಇದೆ. ಸೊ ನಾನಲ್ಲಿ ಸ್ಕ್ರ್ಯಾಚ್ ಮಾಡಿದಾಗ ಅಲ್ಲಿ ಫಸ್ಟ್ ಪ್ರೈಸು 14,51,000 ಬಂತು. ಸೊ ಆವಾಗ ನಾವು ನೆಕ್ಸ್ಟು ಹಿಂಗೆ ಯಾರಿಗಾದ್ರೂ ಹಿಂಗೆ ರಿಸೀವ್ ಮಾಡ್ಕೊಂಡಾಗ ನೆಕ್ಸ್ಟು ಅವ್ರಿಗೆ ಏನು ಮಾಡಬೇಕು ಏನು ಅಂತ ಸೊ ಗೊತ್ತಾಗುತ್ತೆ. ಆಮೇಲೆ ಇಲ್ಲಿ ಸ್ಕ್ರ್ಯಾಚ್ ಕಾರ್ಡ್ ಮಾಡಾದ್ಮೇಲೆ ಇಲ್ಲಿ ಕಂಪ್ಲೀಟ್ ನಾವು ವಿಷಯನ ಓದಬೇಕಾಗುತ್ತೆ. ಇಲ್ಲಿ ಬಹುಮಾನಗಳನ್ನು ಕ್ಲೇಮ್ ಮಾಡಲು ನಿಯಮಗಳು ಮತ್ತು ಷರತ್ತುಗಳು ಅಂತ ಕೊಟ್ಟಿದ್ದಾರೆ. ಮೀಶೋ ಆನ್ ಅಂತ ಕೊಟ್ಟಿದ್ದಾರೆ. 8ನೇ ವರ್ಷದ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಕಂಪನಿಯು ನೋಂದಾಯಿತ ಗ್ರಾಹಕರಿಗೆ ಲಕ್ಕಿ ಡ್ರಾ ಸ್ಪರ್ಧೆಯನ್ನು ಆಯೋಜಿಸಿದೆ ಎಂದು ನಿಮಗೆ ತಿಳಿಸಲು ಸಂತೋಷವಾಗಿದೆ. ಕಂಪನಿಯು ಆಯ್ಕೆ ಮಾಡಿದ ಅಮೂಲ್ಯವಾದ ಅದೃಷ್ಟಶಾಲಿ ಗ್ರಾಹಕರಲ್ಲಿ ನೀವು ಒಬ್ಬರು ಎಂದು ಹೇಳಲು ನಮಗೆ ಸಂತೋಷವಾಗಿದೆ. ಕೂಪನನ್ನು ಸ್ಕ್ರ್ಯಾಚ್ ಮಾಡಿದ ನಂತರ ನೀವು ಯಾವುದೇ ಬಹುಮಾನವನ್ನು ಗೆದ್ದರೆ ಸಣ್ಣ ಪರಿಶೀಲನೆ ಪ್ರಕ್ರಿಯೆ ಇರುತ್ತದೆ. ಪರಿಶೀಲನೆ ಪ್ರಕ್ರಿಯೆಗಾಗಿ ನೀವು ಡಾಕ್ಯುಮೆಂಟ್ಗಳನ್ನು, ಫೋಟೋ ಪ್ರತಿಗಳನ್ನು ಕಳುಹಿಸಬೇಕು. ಮತ್ತು ಸ್ಕ್ರ್ಯಾಚ್ ಕಾರ್ಡು ಮತ್ತು ಪತ್ರ ಎನ್ವಲಪ್ ಕೊಟ್ಟಿರ್ತಾರಲ್ಲ ಅದು ಯಾವುದಾದರೊಂದು ಸರ್ಕಾರ ಗ್ರಾಹಕರ ID ಪುರಾವೆಯನ್ನು ನಾವು ನೀಡಬೇಕಾಗತ್ತೆ. ನಮ್ಮ 8ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ನಾವು ಸಂಪೂರ್ಣವಾಗಿ 20 ಬಹುಮಾನಗಳನ್ನು ಹೊಂದಿದ್ದೇವೆ. ಅದರಲ್ಲಿ ಮೊದಲು 3 ಬಹುಮಾನಗಳನ್ನು ದೊಡ್ಡ ಬಹುಮಾನಗಳು ಮತ್ತು ಉಳಿದ 17 ಬಹುಮಾನಗಳು ಸಾಮಾನ್ಯ ಬಹುಮಾನಗಳಾಗಿವೆ. ನೀವು ಯಾವುದೇ ದೊಡ್ಡ ಬಹುಮಾನವನ್ನು ಗೆದ್ದರೆ ಅದರ ಮೇಲೆ ತೆರಿಗೆಗಳು ಅನ್ವಯವಾಗುತ್ತದೆ ಮತ್ತು ಇತರ
ಸಾಮಾನ್ಯ ಬಹುಮಾನಗಳನ್ನು ಉಚಿತವಾಗಿ ವಿತರಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರೈಸ್ ಏನೇನು ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸ್ ಕಾರು, ಥರ್ಡ್ ಪ್ರೈಸ್ ಬಂದು ಆ್ಯಕ್ಟಿವ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ಅವ್ರದ್ದು. ಇಲ್ಲಿ ಅಶ್ವಿನ್ ಅಂದ್ಬಿಟ್ಟೇನೋ ಹೆಲ್ಪ್ಲೈನ್ ನಂಬರು ಅಶ್ವಿನ್ ಅಂದ್ಬಿಟ್ಟು ನೇಮ್ ಹಾಕ್ಬಿಟ್ಟು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ. ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಕಾಂಟ್ಯಾಕ್ಟ್ ನಂಬರೇ ಬೇರೆ ಇದೆ, ವಾಟ್ಸಪ್ ನಂಬರ್ ಕೂಡ ಬೇರೆ ಇದೆ. ಇದು ಮೀಶೋಯಿಂದ ಬಂದಿದೆ ಅಂತ ಕಳಿಸಿದ್ದಾರೆ ನನಗೆ. ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಇದು ಯಾವುದೇ ಥರದ್ದು ಮೀಶೋಯಿಂದ ಅಂಥದ್ದು ಕೆಲವೊಂದು ಪ್ರಾಡಕ್ಟ್ ಬೇಸಿಕ್ ಕಿಚನ್ ಪ್ರಾಡಕ್ಟ್ಸ್ಗಳನ್ನ ತೊಗೊಂಡಿದ್ದೀನಿ ಬಿಟ್ಟರೆ ಅಂಥ ಬೇಕಾದ ತುಂಬ ನಾನು ಈ ಮೀಶೋಯಿಂದ ಮಾಡಿಲ್ಲ. ಫಸ್ಟ್ ಆಫ್ ಆಲು ಓಕೆ ಅಂತ ನನಗೆ ಕೆಲವೊಂದು ವಿಷಯಗಳು ಒಂದೊಂದು ಸಲ ಯಾವುದು ಒಳ್ಳೆಯ ವಿಚಾರಗಳನ್ನ ಓದಿರ್ತೀವೋ ಅಥವಾ ಕೇಳಿ ತಿಳ್ಕೊಂಡಿರ್ತೀವೋ ಅಥವಾ ನೋಡಿ ತಿಳ್ಕೊಂಡಿರ್ತೀವೋ ಅದು ಕೆಲವೊಂದು ಸಲ ಟೈಮು ನಮಗೆ ಯೂಸ್ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಏಕೆಂದರೆ ನಾನು 3 years ಬ್ಯಾಕು ಒಂದು ಇದೇ ಥರ ಅವೇರ್ನೆಸ್ ವಿಡಿಯೋನ ನೋಡಿದ್ದೆ. ಸೊ ಆ ವಿಡಿಯೋ ನನಗೆ ಈ ಲೆಟರ್ ಹೋಗ್ತಿದ್ದಂಗೆ ಇಮಿಡಿಯೇಟು ಫ್ಲ್ಯಾಶ್ ಆಯಿತು ನನಗೆ. ಸೊ ಏನಂತ ಅಂದರೆ ಇದು ಟೋಟಲಿ ಸ್ಕ್ಯಾಮ್ ಅಂತ. ಯಾಕಂದರೆ ಇಲ್ಲಿ ಗೌರ್ಮೆಂಟ್ ಐ ಡಿ ಪ್ರೂಫ್ನ ಕೇಳಿದ್ದಾರೆ. ಅದನ್ನು ಇಟ್ಕೊಂಡು ನಮ್ಮದು ಐ ಡಿ ಪ್ರೂಫ್ ಅಂತಂದರೆ ಮಿಸ್ಯೂಸ್ನ ಮಾಡ್ಕೋಬೋದು. ಹಾಗೆ ಇಲ್ಲಿ ನಮಗೆ ಅಲ್ಲಿ ಏನಂತ ಅಲ್ಲಿ ಷರತ್ತನ್ನ ಹಾಕಿದ್ದಾರೆ, ರೂಲ್ಸಲ್ಲಿ ಏನಂತ ಹಾಕಿದ್ದಾರೆ ಅಂದರೆ ಯಾವ ಬಹುಮಾನ ಗೆದ್ದರೆ ಅದರ ಮೇಲೆ ತೆರಿಗೆಗಳು ಅನ್ವಯವಾಗುತ್ತದೆ ಅಂತ ಎಲ್ಲಿ ಕೊಟ್ಟಿರ್ತಾರೋ ಅಲ್ಲೆಲ್ಲ ನಿಮಗೆ ಟೋಟಲಿ ನಿಮ್ಮನ್ನು ಸ್ಕ್ಯಾಮ್ ಮಾಡ್ತಿದ್ದಾರೆ, ಫೂಲ್ ಮಾಡ್ತಿದ್ದಾರೆ ಅಂತಲೇ ಅರ್ಥ. ಯಾಕಂತ ಅಂದರೆ ನನಗಿಲ್ಲಿ ಸ್ಕ್ರ್ಯಾಚ್ ಕಾರ್ಡಲ್ಲಿ ನಮಗೆ 14,51,000 ಬಂದಿದೆ ಅಂತ ಅಂದರೆ ನಮಗೆ 14,500 ರೂಪೀಸ್ನ ಪೇ ಮಾಡಬೇಕಾಗತ್ತೆ. ಏಕೆಂದರೆ ಅವ್ರು ಹೇಳಿರೋ ಪ್ರಕಾರ ಟ್ಯಾಕ್ಸು ತೆರಿಗೆ ಕಟ್ಟಬೇಕು ನಮಗೆ ಅಂತ ಹೋದ್ರೂ ನಾವು 14,500 ರೂಪೀಸ್ನ ನಾವು ಕಟ್ಟಬೇಕಾಗತ್ತೆ. ಆಮೇಲೆ ನಮಗೆ ಆ ಅಮೌಂಟು ನಮ್ಮ ಅಕೌಂಟಿಗೆ ಹಾಕ್ತಾರೆ ಅಂತ ಅವ್ರು ಹೇಳ್ತಾರೆ. ನಾವು ಏನೇ ಡಾಕ್ಯುಮೆಂಟು ಹಿಂಗೆ ನಮಗೆ ಲೆಟರ್ ಬಂದಿತ್ತು ಅಂತ ಅವರು ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರಲ್ಲ ಅವರು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಇದಕ್ಕೇನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ, ಏಕೆಂದರೆ ನಾನು ಈ ವಿಷಯ ಮುಂಚೆನೇ ತಿಳ್ಕೊಂಡಿರೋದ್ರಿಂದ. ಸೊ ನನಗೆ ಅಲ್ಲಿ ನೋಡ್ದಂಗೆ ಗೊತ್ತಾಯಿತು ಇದು ಟೋಟಲಿ ಸ್ಕ್ಯಾಮ್ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಅವ್ರಿಗೇನು ಮೆಸೇಜ್ ಮಾಡೋದು ಆ ಥರ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಇದನ್ನು ನಿಮಗೆ ವೀಡಿಯೋ ಮಾಡಬೇಕು ಅಂತಲೇ ಇದನ್ನು ಇಟ್ಕೊಂಡು ತೋರಿಸ್ತಿದ್ದೆ. ಸೊ ಈ ಥರ ವೀಡಿಯೋಸು ಆದಷ್ಟು ಜನಕ್ಕೆ ಶೇರ್ ಮಾಡಿದ್ರೆ ಅವರು ಕೂಡ ಅವೇರ್ನೆಸ್ನ ಕ್ರಿಯೇಟ್ ಆಗುತ್ತೆ. ಸೊ ನಾವು ಮೋಸ ಹೋಗೋರು ಎಲ್ಲಿ ಇರ್ತಾರೋ, ಎಷ್ಟು ದಿನ ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರಂತೂ ಇದ್ದೇ ಇರ್ತಾರೆ. ಸೊ ಹಾಗಾಗಿ ನಾವು ಈ ಥರ ವೀಡಿಯೋಸ್ನ ತುಂಬ ಜನಕ್ಕೆ ಶೇರ್ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಿಂದ ಮೋಸ ಹೋಗೋದು ತಪ್ಪುತ್ತೆ. ಇವಾಗ ಎಷ್ಟೊಂದು ಜನ ಮತ್ತು ಇಲ್ಲಿ ನಿಮಗೆ ಅವರು ಹೆಂಗೆ ನಮಗೆ ಟ್ರಬಲಲ್ಲಿ ಸಿಗಾಕಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅನ್ನೋದಕ್ಕೆ ಆಫರ್ ವ್ಯಾಲಿಡ್ ಫಾರ್ 24 hours ಫ್ರಮ್ ದ ರಿಸೀವಿಂಗ್ ಟೈಮ್ ಫ್ರಮ್ ಸ್ಕ್ರ್ಯಾಚ್ ಕಾರ್ಡು. ನಮಗೆ ಯಾವಾಗ ರಿಸೀವ್ ಆಗುತ್ತೋ ಅದರಲ್ಲಿ 24 hours ಒಳಗಡೆ ನಮಗೆ ಈ ವ್ಯಾಲಿಡ್ ಅಂತ ಕೊಟ್ಟಿರ್ತಾರೆ. ಯಾಕಂತ ಅಂದರೆ ನಾವು ತುಂಬ ದಿನ ಟೈಮ್ಸು ಅವ್ರಿಗೆ 3-4 ಡೇಸು ಅಥವಾ 1 week ಅಂತ ಕೊಟ್ಟರೆ ನಾವು ವಿಷಯಗಳನ್ನ ತಿಳ್ಕೊತೀವಿ, ಬೇರೆಯವ್ರನ್ನ ಕೇಳಿ ಎಲ್ಲ ಮಾಡ್ಕೊತೀವಿ. ಅವರು ಟೈಮಿಂಗ್ಸ್ 24 hours ಅಂತಲೇ ಕೊಟ್ಟರೆ ನಮ್ಗೆ ಆಲ್ಮೋಸ್ಟ್ ಈವ್ನಿಂಗ್ ಟೈಮು, ಮಧ್ಯಾಹ್ನ ಟೈಮ್ ಬಂದಿರುತ್ತೆ. ನಾವು ಇನ್ನೇನು 24 hours ಆಗ್ಬಿಡುತ್ತೆ ಅಂದ್ಕೊಂಡು ನಾವು ಆದಷ್ಟು ಏನು ಮಾಡ್ತೀವಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಇವ್ರು ಹೇಳಿರೋದೇ ಸರಿ ಅಂದ್ಕೊಂಡು ಇಷ್ಟು ಅಮೌಂಟು ಬರುತ್ತಲ್ಲ ನಮಗೆ ಅಂತ ಆಸೆಯಿಂದ. ಸೊ ನಾವು ಅವ್ರನ್ನ ಡೈರೆಕ್ಟು ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗ್ತೀವಿ, ನಾವು ಎಲ್ಲೂ ವಿಚಾರಿಸೋಕ್ಕೆ ಹೋಗಲ್ಲ. ಆವಾಗ ನಾವು ಅವ್ರನ್ನ ಡೈರೆಕ್ಟಾಗಿ ಒಂದ್ಸತಿ ವಾಟ್ಸಪ್ಪಿಂದನೋ ಅಥವಾ ಅವ್ರ ಕಾಂಟ್ಯಾಕ್ಟ್ ನಂಬರಿಂದನೋ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳ್ತಾರೆ ಲಕ್ಕಿ ಡ್ರಾಯಿಂದ ನಿಮಗೆ ಇಷ್ಟು ದುಡ್ಡು ಬಂದಿದೆ, ನೀವು ಇದನ್ನು ತೊಗೋಬೇಕು ಅಂದರೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಅಂದ್ಬಿಟ್ಟು ನಮ್ಮ ಅಕೌಂಟಿಂದ ಅವ್ರ ಅಕೌಂಟ್ಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ನಮಗೆ ಮೋಸ ಮಾಡೋರು ಇರ್ತಾರೆ. ಸೊ ಹಾಗಾಗಿ ಈ ಥರ ಯಾವುದೇ ರೀತಿ ಲೆಟರು, ಸ್ಕ್ರ್ಯಾಚ್ ಕಾರ್ಡು ಈ ಥರ ಏನೇ ಬಂದರೂ ಇದೆಲ್ಲ ಟೋಟಲ್ ಸ್ಕ್ಯಾಮ್ ಇರುತ್ತೆ. ನಮಗೆ ಮೋಸ ಮಾಡೋಕ್ಕೆ ಅಂತಲೇ ಕಳಿಸ್ತಾ ಇರ್ತಾರೆ. ಸೊ ಈ ಥರ ನಿಮಗೆ ಆಲ್ರೆಡಿ ಬಂದಿರುತ್ತೆ, ಕೆಲವ್ರಿಗೆ ಬಂದಿಲ್ಲ ಅಂದರೆ ಬರೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಇಲ್ಲೂ ಕೆಳಗಡೆ ಹಿಂದೆ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಕೊಟ್ಟಿದ್ದಾರೆ. ನಾನು ನಿಜವಾಗ್ಲೂ ಇದೆಲ್ಲ ಓದಕ್ಕೆ ಹೋಗಿಲ್ಲ, ನನಗಿದು ನೋಡ್ತಿದ್ದಂಗೆ ಗೊತ್ತಾಯಿತು ಫ್ರಾಡ್ ಅಂದ್ಬಿಟ್ಟು. ಸೊ ಇದನ್ನು ನಿಮಗೆ ಹೇಳಿದ್ರೆ ಇವಾಗ ಲಕ್ಷ ದುಡ್ಡು ಬರುತ್ತೆ ಅಂದರೆ ಎಂಥವ್ರಿಗೂ ಆಸೆ ಆಗುತ್ತೆ ಅಲ್ವಾ. ಆವಾಗ 14 ಸಾವಿರ ಅಲ್ವಾ, ಟ್ರೈ ಮಾಡೋಣ. ಎಲ್ಲರಿಗೂ 14 ಲಕ್ಷನೇ ಬರ್ದಿರಲ್ಲ, 11 ಲಕ್ಷ ಅವ್ರದ್ದು ಟ್ರಿಕ್ಸ್ ಇರುತ್ತೆ. ಕೆಲವೊಂದು 11 ಲಕ್ಷ ಹಿಂಗೆ ಟ್ರಿಕ್ಸ್ಗೆ ಒಂದು 10,000 ಮೇಲಾರೋ ಅಮೌಂಟು ಅವರು ಹೊಡಿಬೇಕು ಒಬ್ಬರಿಂದ.
ಸೊ ನಿಮಗೆ ಇದರಿಂದ ಯೂಸ್ ಆಗತ್ತೆ ಅನ್ನಿಸ್ತು. ಸೊ ಅದಕ್ಕಾಗಿ ನಿಮಗೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೇ ಎಷ್ಟೋ ಜನಕ್ಕೆ ಯೂಸ್ ಆಗುತ್ತೆ. ಏಕೆಂದರೆ ತುಂಬ ಕಷ್ಟದಲ್ಲಿರ್ತಾರೆ, ಅವ್ರಿಗೇನೋ ಈ ದುಡ್ಡು ಬರುತ್ತೇನೋ ಅಂದ್ಬಿಟ್ಟು ಅವ್ರ ಹತ್ರ ಇರುತ್ತೋ ಇಲ್ಲದೆ ಇರಲ್ವೋ ಅಡ್ಜಸ್ಟ್ ಮಾಡಾದ್ರೂ ಇಷ್ಟು ಕಟ್ಟಿದ್ರೆ ಲಕ್ಷ ಲಕ್ಷ ದುಡ್ಡು ಬರುತ್ತಲ್ಲ ಅಂತ ಕಟ್ಟಿ ಕಳ್ಕೊಳ್ಳೋರು ಇರ್ತಾರೆ. ಸೊ ಅಂಥವ್ರಿಗೆಲ್ಲ ಇದು ವಿಡಿಯೋ ಯೂಸ್ ಆಗುತ್ತೆ ಅಂತಲೇ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋ ಕೊನೆವರೆಗೂ ನೋಡಿದ್ರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಆದಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ನಾವು ನಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ಗೆ ಡೈರೆಕ್ಟಾಗಿ ಹೋಗಿ ಅಲ್ಲಿ ನಿಂತು ಹೆಲ್ಪ್ ಮಾಡೋವಂಥದ್ದಲ್ಲ, ಈ ಥರ ಒಳ್ಳೆ ವಿಚಾರಗಳನ್ನ ಶೇರ್ ಮಾಡಿ ಅವ್ರಿಗೂ ತಿಳಿಸಿದಾಗ ನಾವು ಎಲ್ಪ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕು ಶೇರು ಮಾಡಿ. ಯಾರಿಗೆಲ್ಲ ನನ್ನ ವಿಡಿಯೋನ ಕೊನೆವರೆಗೂ ನೋಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲಿರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಬೈ ಬೈ, ಟೇಕ್ ಕೇರ್.